ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಓಮ್ಸ್ ಲಾ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಓಮ್ಸ್ ಲಾ ಮತ್ತೆ ಕರೆಂಟ್ ಡಿವಿಷನ್ ರೂಲ್ ಎರಡೂ ಟೆಕ್ನಿಕ್ ಗಳಲ್ಲೂ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ಈ ಒಂದು ಪ್ರಾಬ್ಲಮ್ ಅನ್ನ ಅವರು ಯಾವ ಟೆಕ್ನಿಕ್ ಮೇಲೆ ಆದ್ರೂ ಕೇಳಬಹುದು. ಸೊ ಓಮ್ಸ್ ಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ, ಮತ್ತೆ ಕರೆಂಟ್ ಡಿವಿಷನ್ ರೂಲ್ ಅಲ್ಲೂ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಸರಿನಾ? ಸೊ ಕರೆಂಟ್ ಡಿವಿಷನ್ ರೂಲ್ದು ಡಿರೈವೇಶನ್ ನಾನು ಮಾಡಿದ್ದೆ, ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ, ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಮೊದಲನೇ R1 ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 12 ಓಮ್ ರೆಸಿಸ್ಟೆನ್ಸ್, ಅಂಡ್ R2 ಈಸ್ ಹ್ಯಾವಿಂಗ್ ದ ರೆಸಿಸ್ಟೆನ್ಸ್ ಆಫ್ 12 ಓಮ್. ನೆಕ್ಸ್ಟ್ ದ ಸಪ್ಲೈ ವೋಲ್ಟೇಜ್ ಈಸ್ 9 ವೋಲ್ಟ್ಸ್. ಸೊ ಸಪ್ಲೈ ವೋಲ್ಟೇಜ್ 9 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಟೋಟಲ್ ಸರ್ಕ್ಯೂಟ್ ಅಲ್ಲಿ ಇರುವಂತಹ ವೋಲ್ಟೇಜ್ ಎಷ್ಟು, 9 ವೋಲ್ಟ್ಸ್. ಕ್ಯಾಲ್ಕುಲೇಟ್ ದ ಕರೆಂಟ್ ದಟ್ ಫ್ಲೋ ಥ್ರೂ ದ ಈಚ್ ರೆಸಿಸ್ಟರ್ ಅಂಡ್ ಟೋಟಲ್ ಕರೆಂಟ್ ಡ್ರಾನ್ ಫ್ರಮ್ ದ DC ಸಪ್ಲೈ. ಫಸ್ಟ್ ನಿಮ್ದು ಯಾವುದೇ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಪ್ರಾಬ್ಲಮ್ ಆಗಿರಲಿ, ನೀವು ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ಗಿವನ್ ಅನ್ನ ಬರ್ಕೋಬೇಕು, ಸರಿನಾ? ಸೊಲ್ಯೂಷನ್ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನ ಬರೀರಿ, ಗಿವನ್. ಮೊದಲನೇದು R1 ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 12 ಓಮ್. ನೆಕ್ಸ್ಟ್ R2 ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 15 ಓಮ್. ನೆಕ್ಸ್ಟ್ ಟೋಟಲ್ ವೋಲ್ಟೇಜ್ VT ಅಂತಾನೆ ತೊಳಿ, ಸರಿನಾ? ಸಪ್ಲೈ ವೋಲ್ಟೇಜ್ ಅಂತ ಹೇಳಿದ್ದಾರೆ ಅಂತಂದ್ರೆ ಟೋಟಲ್ ಆ ಸರ್ಕ್ಯೂಟ್ ಅಲ್ಲಿ ಇರುವಂತಹ ವೋಲ್ಟೇಜ್ ವ್ಯಾಲ್ಯೂ ಎಷ್ಟಿದೆ, 9 ವೋಲ್ಟ್ಸ್. ಕ್ಯಾಲ್ಕುಲೇಟ್ ದ ಕರೆಂಟ್ ದಟ್ ಫ್ಲೋ ಥ್ರೂ ಈಚ್ ರೆಸಿಸ್ಟರ್ ಅಂತ ಅಂದ್ರೆ I1 ವ್ಯಾಲ್ಯೂ ಮತ್ತೆ I2 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಕರೆಂಟ್ I1 ರೆಸಿಸ್ಟೆನ್ಸ್ 1 ಮುಖಾಂತರ ಹೋಗುತ್ತೆ, ಕರೆಂಟ್ I2 ರೆಸಿಸ್ಟೆನ್ಸ್ 2 ಮುಖಾಂತರ ಹೋಗುತ್ತೆ. ಅಂಡ್ ಟೋಟಲ್ ಕರೆಂಟ್ ಡ್ರಾನ್ ಫ್ರಮ್ ದ ಸರ್ಕ್ಯೂಟ್, ಟೋಟಲ್ ಕರೆಂಟ್ IT ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಗಿವನ್ ಅನ್ನ ಬರ್ಕೊಂಡಿದೀವಲ್ಲ, ಇದರಲ್ಲಿ ನಮಗೆ ಅಷ್ಟು ಅರ್ಥ ಆಗಲ್ಲ. ಸೊ ಏನ್ ಮಾಡಬೇಕು, ಸರ್ಕ್ಯೂಟ್ ಅನ್ನ ಬರ್ಕೋಬೇಕು. ಏನ್ ಹೇಳ್ತಾ ಇದ್ದಾರೆ, ಎರಡು ರೆಸಿಸ್ಟರ್ ಗಳಿದಾವೆ, ಅವೆರಡು ಕೂಡ ಪ್ಯಾರಲಲ್ ಆಗಿದಾವೆ, ಒಂದಕ್ಕೊಂದು ಪ್ಯಾರಲಲ್ ಆಗಿದಾವೆ. ಆ ಎರಡು ರೆಸಿಸ್ಟರ್ನ ಲೆಟ್ ಮಿ ಕಾಲ್ ದಿಸ್ ಎಸ್ ರೆಸಿಸ್ಟರ್ ನಂಬರ್ 1, ಎಷ್ಟಿರೋದು ಅದ್ರದ್ದು ವ್ಯಾಲ್ಯೂ 12 ಓಮ್. ನೆಕ್ಸ್ಟ್ ಇದು ರೆಸಿಸ್ಟರ್ ನಂಬರ್ 2, ಎಷ್ಟಿರೋದು ವ್ಯಾಲ್ಯೂ 15 ಓಮ್. ಇವಕ್ಕೆ ಒಂದು ವೋಲ್ಟೇಜ್ ಸಪ್ಲೈ ಇದೆ. ಸೊ ಯಾವುದದು, 9 ವೋಲ್ಟ್ಸ್. ಸೊ 9 ವೋಲ್ಟ್ಸ್ದು ಒಂದು ಬ್ಯಾಟ್ರಿನ ಹಾಕೋಣ. ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ ಎಲ್ಲರಿಗೂ ಗೊತ್ತಿದೆ ಕನ್ವೆನ್ಷನಲ್ ಕರೆಂಟ್ ಯಾವ ರೀತಿ ಫ್ಲೋ ಆಗೋದು, ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಈ ತರ ಫ್ಲೋ ಆಯ್ತು ಅಂತಂದ್ರೆ ದಿಸ್ ಈಸ್ ಕರೆಂಟ್ I ಟೋಟಲ್ ಅಂತಂದ್ರೆ ಇಡೀ ಸರ್ಕ್ಯೂಟ್ ಅಲ್ಲಿ ಹೋಗುವಂತ ಕರೆಂಟ್. ಸೊ ಈ ತರ ಕರೆಂಟ್ ಇಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ, ಇಲ್ಲಿ ಎರಡು ಬ್ರಾಂಚ್ ಗಳಿದಾವಲ್ಲ, ಸೊ ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. I1 ಅನ್ನೋ ಕರೆಂಟು R1 ರೆಸಿಸ್ಟೆನ್ಸ್ ಮುಖಾಂತರ ಫ್ಲೋ ಆಗುತ್ತೆ, I2 ಅನ್ನೋ ಕರೆಂಟು R2 ರೆಸಿಸ್ಟೆನ್ಸ್ ಮುಖಾಂತರ ಹೋಗುತ್ತೆ. ನೀವು XY ಏನಾದ್ರೂ ಕೂಡ ತಗೋಬಹುದು, ಸರಿನಾ? ಈ ಟೋಟಲ್ ಕರೆಂಟ್ ಹಿಂಗಾಶ್ ಹೋಗಿದ್ದು ಎರಡು ಭಾಗಗಳಾಗಿ ಡಿವೈಡ್ ಆಗಿ R1 ಗೆ ಒಂದು ಸ್ವಲ್ಪ, R2 ಗೆ ಒಂದು ಸ್ವಲ್ಪ ಈಕ್ವಲ್ ಅಮೌಂಟ್ ಹೋಗಲ್ಲ, ಸರಿನಾ? ಡಿಫರೆಂಟ್ ಅಮೌಂಟ್ ಹೋಗುವಂಥದ್ದು. ಸೊ R1 ಗೆ ಸ್ವಲ್ಪ ಕರೆಂಟ್ ಹೋಗುತ್ತೆ, R2 ಗೆ ಸ್ವಲ್ಪ ಕರೆಂಟ್ ಹೋಗುತ್ತೆ, ಮತ್ತೆ ಹಿಂಗ್ ಬಂದು ಟೋಟಲ್ ಮತ್ತೆ ಮರ್ಜ್ ಆಗ್ತಾ ಹೋಗುತ್ತೆ. ಮತ್ತೆ ಏನ್ ಫ್ಲೋ ಆಗೋದು, ನಮಗೆ I ಟೋಟಲ್ ಫ್ಲೋ ಆಗ್ತಾ ಹೋಗೋದು, ಗೊತ್ತಾಯ್ತಾ? I ಟೋಟಲ್ ಹಿಂಗ್ ಬಂದು ಎರಡು ಭಾಗಗಳಾಗಿ ಡಿವೈಡ್ ಆಗಿ ಮತ್ತೆ ಫ್ಲೋ ಆಗಿ ಮತ್ತೆ ಮರ್ಜ್ ಆದ ತಕ್ಷಣ ಮತ್ತೆ ಅದೇ ಟೋಟಲ್ ಕರೆಂಟ್ ಇರ್ತಾ ಹೋಗುತ್ತೆ. ಕರೆಂಟ್ ಏನ್ ಲಾಸ್ ಆಗಲ್ಲ. ಸೊ ಈಗ ನಾನು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಈ ಟೋಟಲ್ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಸೊ ವೋಲ್ಟೇಜ್ ಎಷ್ಟು ಕೊಟ್ಟಿರೋದು, 9 ವೋಲ್ಟ್ಸ್. ಸೊ ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಓಮ್ಸ್ ಲಾನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಯೂಸಿಂಗ್ ಓಮ್ಸ್ ಲಾ, ಯೂಸಿಂಗ್ ಓಮ್ಸ್ ಲಾ ನಮಗೆ ಗೊತ್ತಿರುವಂತ ಫಾರ್ಮುಲಾ ಏನು, ಓಮ್ಸ್ ಲಾ ಪ್ರಕಾರ V ಇಸ್ ಈಕ್ವಲ್ ಟು IR. ಆದ್ರೆ ನಾನು ಕಂಡುಹಿಡಿತಾ ಇರೋದೇನು, ಫಸ್ಟ್ ಕರೆಂಟ್ ಅನ್ನ ಕಂಡುಹಿಡಿಬೇಕು, ಯಾಕಂದ್ರೆ ವೋಲ್ಟೇಜ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, I ವಿಲ್ ಬಿ ಈಕ್ವಲ್ ಟು V ಡಿವೈಡೆಡ್ ಬೈ R ಅಂತ ತಗೊಂತ ಹೋಗ್ತೀನಿ ಬೈ ಯೂಸಿಂಗ್ ದ ಓಮ್ಸ್ ಲಾ. ಈಗ ನಾನು ಕರೆಂಟ್ I1 ಮತ್ತೆ ಕರೆಂಟ್ I2 ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕರೆಂಟ್ I1 ವಿಲ್ ಬಿ ಈಕ್ವಲ್ ಟು V ಡಿವೈಡೆಡ್ ಬೈ R1. ಯಾಕೆ ನೋಡಿ, ಇಲ್ಲಿ ಏನಾದ್ರೂ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದಾವೆ ಅಂತಂದ್ರೆ ವೋಲ್ಟೇಜ್ ಕಾಮನ್ ಆಗಿರುತ್ತೆ, ಅವೆರಡಕ್ಕೂ ಕೂಡ ಸೇಮ್ ವೋಲ್ಟೇಜ್, ಸರಿನಾ? ಈ 15 ಓಮ್ ರೆಸಿಸ್ಟೆನ್ಸ್ ಅಕ್ರಾಸ್ ಕೂಡ ನಮಗೆ 9 ವೋಲ್ಟ್ಸ್ ಇರುತ್ತೆ, ಈ 12 ಓಮ್ ರೆಸಿಸ್ಟೆನ್ಸ್ ಹತ್ರನೂ ಕೂಡ ನಮಗೆ 9 ವೋಲ್ಟ್ಸ್ ವೋಲ್ಟೇಜೇ ಇರುತ್ತೆ, ಗೊತ್ತಾಯ್ತಾ? ಏನಾದ್ರೂ ಎರಡು ಅಥವಾ ಎಷ್ಟಾದ್ರೂ ಕೂಡ ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ನಮಗೆ ವೋಲ್ಟೇಜ್ ಸೇಮ್ ವೋಲ್ಟೇಜ್ ಇರುತ್ತೆ. ಈ ಒಂದು ಸರ್ಕ್ಯೂಟ್ ಅಲ್ಲಿ ಈ ಎರಡೇ ರೆಸಿಸ್ಟೆನ್ಸ್ ಗಳಿರೋದು, ಅವೆರಡೂ ಕೂಡ ಪ್ಯಾರಲಲ್ ಆಗಿರೋದ್ರಿಂದ ಆ ಎರಡೂ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಕ್ರಾಸ್ ಸೇಮ್ ವೋಲ್ಟೇಜ್ ಫ್ಲೋ ಆಗ್ತಾ ಇರುತ್ತೆ, ದಟ್ ಈಸ್ 9 ವೋಲ್ಟ್. ಸೊ ಅದಕ್ಕೋಸ್ಕರ ನಾನು V ಮತ್ತೆ V ಅಂತಾನೆ ಬರ್ಕೊಂಡಿರೋದು, ಏನು ಕೂಡ ಚೇಂಜಸ್ ಮಾಡಿಲ್ಲ. ಸೊ ಇಲ್ಲಿ VT ಅಂತ ಬರ್ದಿರೋದ್ರಿಂದ V ಟೋಟಲ್ ಅಂತಾನೆ ತೊಳಿ, ಏನಾಗಲ್ಲ, ಸರಿನಾ? ಸೊ ಈಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು V ಟೋಟಲ್ ಎಷ್ಟಿದೆ ನನಗೆ, 9 ವೋಲ್ಟ್ಸ್, ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು, R1 ರೆಸಿಸ್ಟೆನ್ಸ್. ಸೊ R1 ರೆಸಿಸ್ಟೆನ್ಸ್ ಈಸ್ 12 ಓಮ್. ಸೊ 9/12 ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಹೋಗಿ, 9 ವೋಲ್ಟ್ ಡಿವೈಡೆಡ್ ಬೈ 12, 0.75
0.75 ಆಂಪಿಯರ್. ಇದೇ ರೀತಿ ನಾವು ಕರೆಂಟ್ I2 ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಕರೆಂಟ್ I2 ವ್ಯಾಲ್ಯೂ ಏನಾಗಿರುತ್ತೆ? ಕರೆಂಟ್ I2 ವಿಲ್ ಬಿ ಈಕ್ವಲ್ ಟು V total ಹೋಲ್ ಡಿವೈಡೆಡ್ ಬೈ R2. ನಾನು ಹೇಳಿದ್ದೀನಿ ವೋಲ್ಟೇಜ್ ಅಕ್ರಾಸ್ ಬೋತ್ ದಿಸ್ ರೆಸಿಸ್ಟರ್ ವಿಲ್ ಬಿ ಸೇಮ್ ಆಸ್ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಈಗ 9 ವೋಲ್ಟ್ಸ್ ಅನ್ನೇ ಯೂಸ್ ಮಾಡ್ತಾ ಹೋಗ್ಬೇಕು. ಹೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು? R2 ವ್ಯಾಲ್ಯೂ ದಟ್ ಈಸ್ 15. ಸೊ 9 ಡಿವೈಡೆಡ್ ಬೈ 15 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 0.6 ಆಂಪಿಯರ್. ಸೊ ಈಗ ನಮಗೆ ಗೊತ್ತಾಯಿತು ರೆಸಿಸ್ಟೆನ್ಸ್ R1 ಮುಖಾಂತರ ಹರಿಯುವಂಥ ಕರೆಂಟ್ I1 ನ ವ್ಯಾಲ್ಯೂ ಎಷ್ಟಿದೆ ನಮಗೆ? 0.75 ಆಂಪಿಯರ್. ನೆಕ್ಸ್ಟ್ R2 ಮುಖಾಂತರ ಹರಿಯುವಂಥ ಕರೆಂಟ್ I2 ವ್ಯಾಲ್ಯೂ ಎಷ್ಟಿದೆ ನಮಗೆ? 0.6 ಆಂಪಿಯರ್. ಈಗ ನಾನು ಹೇಳಿದ್ದೀನಿ ಎರಡು ಭಾಗಗಳಾಗಿ ಡಿವೈಡ್ ಆಗಿದ್ದು ಹಿಂಗೆ ಫ್ಲೋ ಆಗ್ತಾ ಯಾವುದೇ ಕರೆಂಟ್ ಲಾಸ್ ಆಗ್ದಂಗೆ ಸೇಮ್ ಕರೆಂಟು ಇಲ್ಲಿ ಮರ್ಜ್ ಆಗ್ಬಿಡುತ್ತೆ. ಮರ್ಜ್ ಅಂತಂದ್ರೇನು? ಎರಡು ಕೂಡ ಸೇರ್ಕೊಂತವೆ. ಸೊ ಕರೆಂಟ್ I total ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2, ಸರಿನಾ? I total ವಿಲ್ ಬಿ ಈಕ್ವಲ್ ಟು I1 ವ್ಯಾಲ್ಯೂ ಎಷ್ಟಿದೆ? 0.75 ಪ್ಲಸ್ I2 ವ್ಯಾಲ್ಯೂ ಏನಿದೆ? 0.6. ಸೊ I total ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0.75 ಪ್ಲಸ್ 0.6. ಸೊ ವ್ಯಾಲ್ಯೂ ಎಷ್ಟು ಬಂತು? 1.35 ಆಂಪಿಯರ್. 1.35 ಆಂಪಿಯರ್. ಸೊ ಟೋಟಲ್ ಕರೆಂಟ್ ಎಷ್ಟಿದೆ? 1.35 ಆಂಪಿಯರ್. I1 ವ್ಯಾಲ್ಯೂ ಎಷ್ಟಿದೆ? 0.75 ಆಂಪಿಯರ್. I2 ವ್ಯಾಲ್ಯೂ ಎಷ್ಟಿದೆ? 0.6 ಆಂಪಿಯರ್. ಇದೇನಿದು ಓಮ್ಸ್ ಲಾನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ನಾವು ಕರೆಂಟ್ ಡಿವಿಷನ್ ರೂಲ್ ಅನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಯೂಸಿಂಗ್ ಕರೆಂಟ್ ಡಿವಿಷನ್ ರೂಲ್. ಸೊ ಕರೆಂಟ್ ಡಿವಿಷನ್ ರೂಲ್ ಅನ್ನು ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಫಸ್ಟ್ ಬೇಕಾಗಿರುವಂತದ್ದು ಟೋಟಲ್ ಕರೆಂಟ್. ಟೋಟಲ್ ಕರೆಂಟ್ ಗೊತ್ತಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಸರಿನಾ? ಕರೆಂಟ್ ಡಿವಿಷನ್ ರೂಲ್ ಅನ್ನ ಯೂಸ್ ಮಾಡ್ಕೊಂಡು. ಸೊ ಫಸ್ಟ್ ನಾನು ಟೋಟಲ್ ಕರೆಂಟ್ ಅನ್ನ ಕಂಡುಹಿಡಿಬೇಕು. ಸೊ ಟೋಟಲ್ ಕರೆಂಟ್ ಆಫ್ ದಿ ಸರ್ಕ್ಯೂಟ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನನಗೆ ಆಲ್ರೆಡಿ ವೋಲ್ಟೇಜ್ ಗೊತ್ತಿದೆ. ಸೊ ಓಮ್ಸ್ ಲಾನ ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದಿತ್ತು. ಆದರೆ ಇಲ್ಲಿ ನನಗೆ ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ದಾವೆ. ಫಸ್ಟ್ ಇದನ್ನ ಸಾಲ್ವ್ ಮಾಡಿಬಿಟ್ಟು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಿದೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಅಂತ ನನಗೆ ಗೊತ್ತಾಗಬೇಕು. ಸೊ ಟೋಟಲ್ ರೆಸಿಸ್ಟೆನ್ಸ್, ಟೋಟಲ್ ವೋಲ್ಟೇಜ್ ಅನ್ನ ಯೂಸ್ ಮಾಡಿಕೊಂಡು ಟೋಟಲ್ ಕರೆಂಟ್ ಅನ್ನ ಕಂಡುಹಿಡಿಬಹುದು. ಆಮೇಲೆ I1 I2 ವ್ಯಾಲ್ಯೂನ ಕರೆಂಟ್ ಡಿವಿಷನ್ ರೂಲ್ ಮುಖಾಂತರ ಕಂಡುಹಿಡಿಬಹುದು. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಈ ಎರಡು I1 ಮತ್ತೆ I2 ಇದಾವಲ್ಲ, ಇವೆರಡರದ್ದು ಕೂಡ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಎರಡು ರೆಸಿಸ್ಟರ್ಗಳೇನಾದ್ರೂ ಕೂಡ ಪ್ಯಾರಲಲ್ ಆಗಿದ್ದು ಅಂತಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? RP ವಿಲ್ ಬಿ ಈಕ್ವಲ್ ಟು R1 ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಈ ಒಂದು ಫಾರ್ಮುಲಾ ಯಾವಾಗ? ಕೇವಲ ಎರಡೇ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ದಾಗ. ಇಲ್ಲ ಅಂತಂದ್ರೆ ಜಾಸ್ತಿ ಇದ್ದು ಅಂತ ಅನ್ಕೊಳ್ಳಿ, ನೀವು ಎರಡೆರಡನ್ನೇ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಗೊತ್ತಾಯ್ತಾ? ಈಗ 3 ಅಥವಾ 4 ಇದ್ದು ಅಂತ ಅನ್ಕೊಳ್ಳಿ, ಎರಡೆರಡನ್ನೇ ಒಂದೊಂದ್ಸಲಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು. ರೆಸಿಸ್ಟೆನ್ಸ್ 1 ವ್ಯಾಲ್ಯೂ ಇಸ್ 12, ರೆಸಿಸ್ಟೆನ್ಸ್ 2 ವ್ಯಾಲ್ಯೂ ಇಸ್ 15. ಸಬ್ಸ್ಟಿಟ್ಯೂಟ್ ಮಾಡಿ. RP ಅಥವಾ R ಟೋಟಲ್ ಅಂತಾನೆ ಇಟ್ಕೊಳ್ಳೋಣ. ಯಾಕೆ ಗೊತ್ತಾ? ಅಲ್ಲಿರೋದೇ ಎರಡು ರೆಸಿಸ್ಟರ್ಗಳು, ಅವೆರಡು ಕೂಡ ಪ್ಯಾರಲಲ್ ಆಗಿದ್ದಾವೆ, ಅದ್ರದ್ದೇ ವ್ಯಾಲ್ಯೂ ನಾವು ಕಂಡುಹಿಡಿತಾ ಇರೋದು. ಸೊ R1 ವ್ಯಾಲ್ಯೂ ಏನಿದೆ ನಮಗೆ 12 ಓಮ್ ಇಂಟು R2 ವ್ಯಾಲ್ಯೂ ಇಸ್ 15 ಹೋಲ್ ಡಿವೈಡೆಡ್ ಬೈ 12 ಪ್ಲಸ್ 15. ಸೊ 12 ಪ್ಲಸ್ 15 ಏನಾಗುತ್ತೆ ನಮಗೆ? 27 ಆಗುತ್ತೆ. 15 ಇಂಟು 12 150, 180 ಆಗುತ್ತೆ. ಸೊ 180 ಬೈ 27. 180 ಹೋಲ್ ಡಿವೈಡೆಡ್ ಬೈ 27 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬಂದು? 0.666 ಓಮ್. ಸೊ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸರ್ಕ್ಯೂಟ್ ಗೊತ್ತಾಗಿದೆ, ಟೋಟಲ್ ವೋಲ್ಟೇಜ್ ಅವರೇ ಕೊಟ್ಟಿದ್ದಾರೆ. ಸೊ ಟೋಟಲ್ ಕರೆಂಟ್ ಅನ್ನ ಕಂಡುಹಿಡಿಬಹುದು. ದೇರ್ ಫೋರ್ V ಈಸ್ ಈಕ್ವಲ್ ಟು IR, ನಮಗೆ ಗೊತ್ತಿರುವಂತಹ ಓಮ್ಸ್ ಲಾ ಫಾರ್ಮುಲಾ. ಸೊ ನನಗೆ ಏನ್ ಬೇಕಾಗಿರೋದು? ಕರೆಂಟ್ ಬೇಕಾಗಿರೋದು. ಸೊ I total ವಿಲ್ ಬಿ ಈಕ್ವಲ್ ಟು V total ಹೋಲ್ ಡಿವೈಡೆಡ್ ಬೈ R total. ಈ ರೆಸಿಸ್ಟೆನ್ಸ್ ಆ ಕಡೆ ಹೋದ ತಕ್ಷಣ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ V total ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 9 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 9 ಹೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ 6.666 ಓಮ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 9 ಡಿವೈಡೆಡ್ ಬೈ 6.666. ಸೊ ವ್ಯಾಲ್ಯೂ ವಿಲ್ ಬಿ 1.35 ಆಂಪಿಯರ್. ನೋಡಪ್ಪ, ಇಲ್ಲೂ ಕೂಡ 1.35 ಆಂಪಿಯರ್ ಬಂದಿದೆ. ಈ ಒಂದು ಮೆಥಡ್ ಅನ್ನು ಯೂಸ್ ಮಾಡಿದ್ರು ಕೂಡ 1.35 ಆಂಪಿಯರ್ ಬಂದಿದೆ. ಈಗ ನಮಗೆ ಕರೆಂಟ್ ಡಿವಿಷನ್ ರೂಲು ಮೇಜರ್ ಆಗಿ ಬರ್ತಾ ಹೋಗುತ್ತೆ. ಸೊ ಯೂಸಿಂಗ್ ಕರೆಂಟ್ ಡಿವಿಷನ್ ರೂಲ್, ಈ ಕರೆಂಟ್ I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಟೋಟಲ್ ಕರೆಂಟ್ ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಅಂತ? ಈಗ ಕರೆಂಟ್ I1 ವ್ಯಾಲ್ಯೂ ಬೇಕು ಅಂತ ಅನ್ಕೊಳ್ಳಿ. ಸೊ ಎರಡು ರೆಸಿಸ್ಟೆನ್ಸ್ಗಳಿದಾವೆ, ಕರೆಂಟ್ I1 ವ್ಯಾಲ್ಯೂ ಬೇಕು ನನಗೆ. ಸೊ ಅವಾಗ ಏನು ಮಾಡ್ತೀವಿ? I total ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ಇಂಟು ಎರಡನೇ ರೆಸಿಸ್ಟೆನ್ಸ್ ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2 ಅಂತಂದ್ರೆ ಆಪೋಸಿಟ್ ರೆಸಿಸ್ಟೆನ್ಸ್ ಅಂತ ತಗೊಂತಾ ಹೋಗ್ತೀವಿ. ಇಲ್ಲಿರೋದೇ ಎರಡು ರೆಸಿಸ್ಟರ್ಗಳಾಗಿರೋದ್ರಿಂದ I1 ಅಂತಂದ್ರೆ ಅದಕ್ಕೆ ಆಪೋಸಿಟ್ ರೆಸಿಸ್ಟೆನ್ಸ್ ಯಾವುದು? R2. ಅದೇ ಏನಾದ್ರೂ I2 ಕರೆಂಟ್ ಅನ್ನ ಕಂಡುಹಿಡಿತಾ ಇದ್ರೆ ಆಪೋಸಿಟ್ ರೆಸಿಸ್ಟೆನ್ಸ್ ಯಾವ್ದಾಗಿರುತ್ತೆ? R1 ಆಗಿರುತ್ತೆ. ಆ ತರ
I1 is equal to I total into R2 whole divided by R1 plus R2. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಐ ಟೋಟಲ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 1.35 ಆಂಪಿಯರ್ ಇಂಟು R2 ವ್ಯಾಲ್ಯೂ. ಸೊ R2 ವ್ಯಾಲ್ಯೂ ಇಸ್ 15 ಹೋಲ್ ಡಿವೈಡೆಡ್ ಬೈ R1 ವ್ಯಾಲ್ಯೂ ಎಷ್ಟಿದೆ ನಮಗೆ 12 ಅಂತ ಕೊಟ್ಟಿದ್ದಾರೆ. R2 ವ್ಯಾಲ್ಯೂ ಇಸ್ 15. ಸೊ 12 ಪ್ಲಸ್ 15 ಅಂತಂದ್ರೆ 27 ಆಯಿತು. ಸೊ I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1.35 ಇಂಟು 15 ಮಾಡಿ, 1.35 ಇಂಟು 15. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 20.25 ಹೋಲ್ ಡಿವೈಡೆಡ್ ಬೈ 12 ಪ್ಲಸ್ 15 ಅಂತಂದರೆ 27 ಆಯಿತು. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 20.25 ಹೋಲ್ ಡಿವೈಡೆಡ್ ಬೈ 27 ಅಂತ ಅಂದರೆ ಕರೆಂಟ್ I1 ವ್ಯಾಲ್ಯೂ 0.75 ಆಂಪಿಯರ್. ನೋಡಿ ಇಲ್ಲೂ ಕೂಡ ನಮಗೆ ಕರೆಂಟ್ I1 0.75 ಆಂಪಿಯರ್ ಬಂದಿತ್ತು. ಸೊ ಈಗ ಕರೆಂಟ್ I2ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು. I2 ವಿಲ್ ಬಿ ಈಕ್ವಲ್ ಟು ಐ ಟೋಟಲ್ ಇಂಟು ಇದಕ್ಕೆ ಅಪೋಸಿಟ್ ರೆಸಿಸ್ಟೆನ್ಸ್ ಯಾವುದಾಗಿರುತ್ತೆ R1 ಆಗಿರುತ್ತೆ ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಇಷ್ಟೇ ಸಿಂಪಲ್. ಸೊ ಐ ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ 1.35 ಆಂಪಿಯರ್ ಇಂಟು R1 ವ್ಯಾಲ್ಯೂ ಎಷ್ಟಿದೆ 12 ಹೋಲ್ ಡಿವೈಡೆಡ್ ಬೈ R1 ವ್ಯಾಲ್ಯೂ ಇಸ್ 12 ಪ್ಲಸ್ R2 ವ್ಯಾಲ್ಯೂ ಇಸ್ 15. 12 ಪ್ಲಸ್ 15 ಅಂತಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ 27. ಸೊ 1.35 ಇಂಟು 12 ವ್ಯಾಲ್ಯೂ ಎಷ್ಟಾಯಿತು 16.2. ಸೊ I2 ವಿಲ್ ಬಿ ಈಕ್ವಲ್ ಟು 16.2 ಹೋಲ್ ಡಿವೈಡೆಡ್ ಬೈ 27 ಆಯಿತು. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 16.2 ಹೋಲ್ ಡಿವೈಡೆಡ್ ಬೈ 27. ವ್ಯಾಲ್ಯೂ ವಿಲ್ ಬಿ 0.6 ಆಂಪಿಯರ್. ನೋಡಿ ಕರೆಂಟ್ I1 I2 ಮತ್ತು ಐ ಟೋಟಲ್ ಅನ್ನು ಕಂಡಿದ್ವಿ. ಈ ಎರಡು ಮೆಥಡಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಮತ್ತು ಯಾವುದಾದ್ರೂ ಕ್ವಶನ್ ಅನ್ನು ಕೇಳ್ಬೋದು. ಅದಕ್ಕೋಸ್ಕರ ನಾನು ಎರಡು ಮೆಥಡನ್ನು ಕೂಡ ಯೂಸ್ ಮಾಡ್ಕೊಂಡು ಹೇಳ್ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.